ಹಾಯ್, ನನ್ನ ಫಿಟ್ನೆಸ್ ಜರ್ನಿಯ 15ನೇ ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಆಸ್ ಯೂಶುವಲ್ ಇವತ್ತು ಕೂಡ 4:30ಗೆ ಎದ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಕ್ಲಾಸಿಗೆ ರೀಚ್ ಆದಾಗ 5 o'clock ಆಗಿತ್ತು. ಎಂದಿನಂತೆ ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಯೋಗದ ಭವಿಷ್ಯ ಮತ್ತೆ AI. ಕಳೆದ 3-4 ದಿನದಿಂದ ನಾವು AI ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ಸ್ವಲ್ಪ ಡೀಪ್ ಆಗಿ ಅನಲೈಸ್ ಮಾಡ್ತಾ ಹೋಗೋಣ. ಆಕ್ಚುಲಿ AI ಇವಾಗ ಎಲ್ಲ ಕಡೆನೂ ಇದೆ. ಫಾರ್ ಎಕ್ಸಾಂಪಲ್ ಶಿಕ್ಷಣ ಆಗಿರ್ಬೋದು, ವೈದ್ಯಕೀಯ, ಬ್ಯಾಂಕಿಂಗ್, ಕೃಷಿ, ಸೊ ಹೀಗೆ ತನ್ನ ಚಾಪವನ್ನು ಎಲ್ಲ ಕಡೆನೂ ಆವರಿಸ್ಕೊಂಡಿದೆ. ಇನ್ ಕೇಸ್ ಯೋಗದಲ್ಲಿ ಏನಾದರೂ AI ಬಂತಂದ್ರೆ ಏನೆಲ್ಲ ಚೇಂಜಸ್ ಆಗ್ಬೋದು ಅಂತಂದ್ರೆ ಜಸ್ಟ್ ನನ್ನ ಇಮ್ಯಾಜಿನೇಷನ್ಗೆ ಸೊ ಸ್ಮಾರ್ಟ್ ಮ್ಯಾಟ್ಗಳು, ಸೊ ಯೂಸಲಿ ನಾವು ಮ್ಯಾಟ್ ಯೂಸ್ ಮಾಡ್ತಿದ್ದೀವಲ್ಲ ಅದರಲ್ಲಿ ಸ್ಮಾರ್ಟ್ ಮ್ಯಾಟ್ಗಳು ಬರ್ಬೋದು. ಈ ಮ್ಯಾಟ್ ಯೂಸ್ ಮಾಡಿಕೊಂಡು ನಾವು ಎಕ್ಸರ್ಸೈಸ್ ಮಾಡಬೇಕಾದ್ರೆ ಅದು ನಮ್ಮ ದೇಹದಲ್ಲಿರೋ ಒತ್ತಡನ ಅಬ್ಸರ್ವ್ ಮಾಡ್ಬೋದು, ಮತ್ತು ಆಸನ ಕರೆಕ್ಟಾಗಿ ಮಾಡ್ತಿದ್ವಾ ಇಲ್ಲ ಅದನ್ನು ಗಮನಿಸ್ಬೋದು. ಸೊ AI ಕೋಚ್ಗಳು ಕೂಡ ಬರ್ಬೋದು. ಸೊ ಇದರಿಂದ ನೀವು ಯಾವಾಗ ಬೇಕಾದರೂ ಯೋಗ ಮಾಡ್ಬೋದು. ಸೊ ಎಲ್ಲಿ ಬೇಕಾದರೂ ಯೋಗ ಮಾಡ್ಬೋದು. ಇನ್ ಕೇಸ್ ನೀವು ಮನೆಯಲ್ಲೇ ಯೋಗ ಮಾಡ್ತಾ ಇದ್ರೆ AI ನಿಮ್ಗೊಂದು ವರ್ಚುವಲ್ ಗುರುವಾಗಿ ಬಂದ್ಬಿಟ್ಟು ನೀವೇನೇನು ರಾಂಗ್ ಮಾಡ್ತಿದ್ದೀರಾ ಅದನ್ನ ಸರಿಪಡಿಸ್ಬೋದು. ಮತ್ತು ನೀವು ಮಾಡ್ತಿರೋ ಆಸನ ಮತ್ತು ನೀವೇನೇನು ಡೈಲಿ ರೊಟೀನ್ ಏನಿರುತ್ತೆ ಅದನ್ನ ಅದೊಂದು ರಿಟರ್ನ್ ಆಗಿ ಅಂದರೆ ದಾಖಲೆ ಮಾಡ್ಕೊಬೋದು. ಇನ್ ಕೇಸ್ AI ಇಂದ ಗುರು ಏನಾದರೂ ಚೇಂಜ್ ಆಗ್ಬೋದಾ ಅಂತ ಅಂದರೆ ನಾನು ಕೇಳಿದರೆ ಆ್ಯಕ್ಚುಲಿ ಇಲ್ಲ. ಯಾಕೆಂದರೆ ಯೋಗ ಅಂದರೆ ಕೇವಲ ಆಸನಗಳಲ್ಲ. ಯೋಗ ಅಂದರೆ ದೇಹದ ಮನಸ್ಸು ಮತ್ತು ಪ್ರಾಣ ಮತ್ತು ಆತ್ಮಗಳನ್ನು ಒಗ್ಗೂಡಿಸುವುದು. ಸೊ AI ನಿಮ್ಮ ಮನಸ್ಸನ್ನ ಮತ್ತು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ನೀವು ಮಾಡ್ತಿರೋ ತಪ್ಪನ್ನ ಕಂಡುಹಿಡಿಬೋದು, ಬಟ್ ಆದರೆ ನಿಮಗೆ ಆತ್ಮವಿಶ್ವಾಸವನ್ನು ತುಂಬೋಕ್ಕೆ ಚಾನ್ಸೇ ಇಲ್ಲ. ನಮ್ಮ ಇಂಡಿಯನ್ ಕಲ್ಚರಲ್ಲಿ ಗುರುವಿನ ಬಗ್ಗೆ ಒಂದು ವರ್ಡ್ ಇದೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅದರಿಂದ ಗುರು ಎಂದರೆ ಕೇವಲ ಶಿಕ್ಷಕರಲ್ಲ, ಜ್ಞಾನದ ಬೆಳಕು ಮತ್ತು ಅವರು ಜೀವನದ ದಾರಿದೀಪ. AI ಫ್ಯೂಚರಲ್ಲಿ ಸ್ಮಾರ್ಟಾಗಿ ಕಾಣ್ಬೋದು, ಆದರೆ ಕೋಚ್ಗಳ ಮಾರ್ಗದರ್ಶನ ನಿಜವಾಗ್ಲೂ ಅವಶ್ಯಕತೆ ಇದ್ದೇ ಇರುತ್ತೆ. AI ಜಸ್ಟ್ ಒಂದು ಸಾಧನ ಅಷ್ಟೇ, ಗುರು ಅನುಭವ. AI ಜಸ್ಟ್ ಮಾಹಿತಿ ಕೊಡುತ್ತೆ, ಗುರು ಜ್ಞಾನ ನೀಡ್ತಾರೆ. AI ಆಸನ ಕಲಿಸುತ್ತೆ, ಗುರು ಜೀವನ ಕಲಿಸ್ತಾರೆ. ಫ್ರೆಂಡ್ಸ್, ತಂತ್ರಜ್ಞಾನವನ್ನು ಸ್ವಾಗತಿಸೋಣ, ಆದರೆ ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಗುರುಗಳ ಮಹತ್ವವನ್ನು ಎಂದಿಗೂ ಮರೆಯೋದು ಬೇಡ. ಇಷ್ಟು ಹೇಳ್ತಾ ನನ್ನ ಫಿಟ್ನೆಸ್ ಜರ್ನಿ 15ನೇ ದಿನನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಪ್ರತಿದಿನ ನಾನು ಏನಾದರೂ ಒಂದು ನ್ಯೂ ಥಿಂಗ್ಸ್ನ ಕಲಿತಾ ಇದ್ದೀನಿ. ಹಾಗೆ ಆದಷ್ಟು ಬೆಟರ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ತಂತ್ರಜ್ಞಾನನ ಬಳಸೋಣ, ಆದರೆ ಗುರುಗಳ ಮಾರ್ಗದರ್ಶನವನ್ನು ಮರೆಯೋದು ಬೇಡ. ಇದುವರೆಗೂ ಯಾರೆಲ್ಲ ನನ್ನ ಜರ್ನಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಕನ್ನಡ 437 ಅಂತ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಶ್ರೀರಾಮ್. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.